ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ಭೂಕಂಪನ ಸಂಭವಿಸಿದೆ. ಬೆಳಿಗ್ಗೆಯೇ ಚಿಂಚನಸೂರು ಗ್ರಾಮದಲ್ಲಿ ಭೂಕಂಪನ ಸಂಭವಿಸಿದೆ. 8 ಗಂಟೆ 17 ನಿಮಿಷಕ್ಕೆ ಸುಮಾರಿಗೆ ಸಣ್ಣ ಪ್ರಮಾಣದಲ್ಲಿ ಭೂಮಿ ಕಂಪಿಸಿದಂತಹ ಅನುಭವ ಆಗಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಚಿಂಚನಸೂರು ಗ್ರಾಮದಲ್ಲಿ ಭೂಕಂಪನ ಸಂಭವಿಸಿದ್ದು ರಿಕ್ಟರ್ ಮಾಪಕದಲ್ಲಿ 2.3 ತೀವ್ರತೆ ದಾಖಲಾಗಿದೆ. ಗ್ರಾಮಕ್ಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಆಳಂದ ತಹಶೀಲ್ದಾರ್ ನೇತೃತ್ವದಲ್ಲಿ ಪರಿಶೀಲನೆ ಮಾಡಲಾಗಿದೆ. ಗ್ರಾಮಸ್ಥರೊಂದಿಗೆ ಸಭೆಯನ್ನ ನಡೆಸಿ ಧೈರ್ಯ ಹೇಳುವಂತ ಕೆಲಸವನ್ನ ಆಫೀಸರ್ಸ್ ಮಾಡಿದ್ದಾರೆ. ಡಿಪಾರ್ಟ್ಮೆಂಟ್ ದಿಂದ ಬಂದಿರತಕ್ಕಂಥದ್ದು KSNDMC ದಿಂದ ಬಂದಿರತಕ್ಕಂಥ ಮಾಹಿತಿ ಕೂಡ ತಮ್ಗೆ ನಾವು ಹಂಚ್ಕೊತೀವಿ. ಇದರಲ್ಲೆಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ, ಜನರು ಯಾವುದೇ ಆತಂಕ ಪಡಬಾರ್ದು ಅಂತ ಹೇಳಿ. ಹೀಗಾಗಿ ಎಲ್ಲ ಶಾಸಕರಾಗಿರ್ಬೋದು, ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು ನಮ್ಮ ನಿರ್ದೇಶನ ನೀಡಿದ್ದಾರೆ. ಇಲ್ಲಿ ಏನದ ರಿಪೋರ್ಟ್ ನಾವು ಕೊಡ್ತೀವಿ, ಯಾವುದೇ ಹಾನಿ ಆಗಲ್ಲ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ರಿಪೋರ್ಟ್ ನಲ್ಲಿ ಇದೆ, ತಾವು ಕೂಡ ನಾವು ಶೇರ್ ಮಾಡ್ತೇವೆ ತಮ್ಮೆಲ್ಲರಿಗೆ. ಶಾಸಕರು ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಏನು ಒಮ್ಮೆ ಸೌಂಡ್ ಬರೋದು ಒಬ್ಬಟ್ಟಾಗ್ಯದ್ರಿ, ಮತ್ತು ಅಕ್ಕಪಕ್ಕ ಹಳ್ಳಿ ಜಾಸ್ತಿ ಇರ್ತದೆ. ಇನ್ನೊಂದ್ ಹೆಂಗದ ಸರ್ ಅಂದ್ರೆ ಮೇನ್ ಪಾಯಿಂಟ್ ಇರ್ತಕ್ಕಂಥದ್ದು ಅನಾಹುತ ಆಗ್ತದೋ ಅನಾಹುತ ಆಗೋದು ಸೆಕೆಂಡರಿ ಮಾತ್ರ. ಜಸ್ಟ್ ಮುನ್ನೆಚ್ಚರಿಕೆ ಕೊಡ್ಬೇಕಲ್ಲ, ಅದೇ ಕೊಡ್ತಾ ಇದ್ದೀವಿ. ಏನಿಲ್ಲ ಸರ್, ಇದೆ ಎರಡೇ ಬಾರಿ ಇರ್ತದೆ. ಮೊದಲನೇ ಬಾರಿ ಆಗಿದ್ದು ನಮ್ಗೆ ಯಾರು ಯಾರು ನಿಮ್ಗೆ ಯಾಕೆ ಕೊಡ್ತಾರೆ? ನಿಮ್ ರಿಪೋರ್ಟ್ ಅದು ರಿಪೋರ್ಟ್ ಬಂದಿಲ್ಲ. ಅದು ಪ್ಲೇಸ್ ಗ್ರಾಮೀಣ ಲೆವೆಲ್ದಾಗ ಇರ್ತಕ್ಕಂಥ ಜನರಿಗೆ ಕೊಲೆ ಮಾಡ್ಬೇಕದ ಸರ್ಕಾರದಿಂದ, ಅಲ್ಲಿ ಅಧಿಕಾರಿಗಳಿಂದ. ಏನ್ರಿ ಗ್ರಾಮೀಣದಾಗ ಏನು ಬೆಲೆನೇ ಇಲ್ಲ. ಗ್ರಾಮೀಣ ಜನರಿಗೆ ಯಾವ ವ್ಯವಸ್ಥೆಯೂ ಇಲ್ಲ ಇನ್ನೂ ಹೊರತನ. ಮೂಲ ಸೌಕರ್ಯದಿಂದ ವಂಚನೆ ಮಾಡ್ತಾ ಇರ್ತದೆ ಸರ್ಕಾರಿ ಅಲ್ಲಿ ಅಧಿಕಾರಿಗಳು ಬೇಲಿ. ಇದು ಎರಡೇ ಬಾರಿ ಏನಾದ್ರು ಗೊತ್ತಿಲ್ಲ ಅಂದ್ರೆ ಅರ್ಥ ಇದು ಜವಾಬ್ದಾರಿ ಇಲ್ಲ. ನೀವು ಸರ್ಕಾರ ಯಾವ ತರ ಜನರು ಮುನ್ನೆಚ್ಚರಿಕೆ ವಹಿಸಬೇಕು ಅದಾದ ಡಿಪಾರ್ಟ್ಮೆಂಟ್ ಅದಾದ್ರಿ. ಇದು ಎರಡನೇ ರೌಂಡ್ ಬಂದಾಗ ಇವತ್ತು ಮೆಸೇಜ್ ಕೊಟ್ಟಾಗ ನೀವು ಹೇಳ್ತಿರೋದ್ರ ಅರ್ಥ. ಪೈಲೆ ರೌಂಡ್ ಬಿ ಅದ, ಪೈಲೆ 10 ಸೆಕೆಂಡ್ ಆಗ್ಯದ, ಇದು 1 ಸೆಕೆಂಡ್ ಆಗ್ಯದ. ಅವಾಗ ಪೈಲೆ ಯಾವ ಟೈಮ್ ಇದು ಮಾಹಿತಿ ಬೆಂಗಳೂರು ತರಿಸ್ಕೊಡ್ರಿ ಸರ್. ಅಧಿಕಾರಿಗಳಿಂದ ಏನು ಗ್ರಾಮೀಣ ಲೆವೆಲ್ದಾಗ ಏನು ಇಲ್ಲ ಮಾಹಿತಿ ನಾವು ತರಿಸ್ಕೊಂಡಿದ ಅಂತ ನೀವೇ ಹೇಳಿದ್ರಿ. ಈಗಾಗಲೇ ಅದು ಮಾಹಿತಿ ಬಂತು, ಅದು ಮಾಹಿತಿ ಹಂಗೆ ಬಂದ್ರೆ 5ನೇ ತಾರೀಕಿಗೆ ಅದರದ್ದು ಮಾಹಿತಿ ತಗೊಂಡ್ಬರ್ರಿ.